Fourth problem. ಈಗ ಮೀನಾ went to a bank to withdraw rupees 2000. ಸೊ 2000 ರುಪೀಸನ್ನು ತೊಗೊಳ್ಳಿಕ್ಕೆ ಹೋದ್ಲು ಅವಳು ಬ್ಯಾಂಕಿಂದ. ಶಿ ಆಸ್ಕ್ಡ್ ದ ಕ್ಯಾಶಿಯರ್ ಟು ಗಿವ್ ಹರ್ rupees 50 and rupees 100 ನೋಟ್ಸ್ ಓನ್ಲಿ. ಸೊ 2000 ರುಪೀಸಲ್ಲಿ 50 ರುಪೀಸ್ ಮತ್ತು 100 ರುಪೀಸ್ ನೋಟ್ಸ್ ಮಾತ್ರ ಕೊಡಿ ಅಂತ ಹೇಳಿದ್ಲವಳು ಮೀನಾ. ಅರ್ಥ ಆಯ್ತಲ್ವ? ಮೀನಾ ಗಾಟ್ 25 ನೋಟ್ಸ್ ಇನ್ ಆಲ್. ಸೊ ಆವಾಗ ಕ್ಯಾಶಿಯರ್ ಏನು ಮಾಡಿದರು, 25 ನೋಟ್ಸ್ ಕೊಟ್ಟರು. ಅದರಲ್ಲಿ ಈಗ ಫೈಂಡ್ ಹೌ ಮೆನಿ ನೋಟ್ಸ್ ಆಫ್ rupees 50 ಆ್ಯಂಡ್ rupees 100 ಶಿ ರಿಸೀವ್ಡ್. ಸೊ ಅದರಲ್ಲಿ ಎಷ್ಟು 50s ನೋಟು ಆಮೇಲೆ ಎಷ್ಟು 100s ನೋಟು ಅವಳು ರಿಸೀವ್ ಮಾಡಿದ್ಲು ಅನ್ನೋದನ್ನು ಕಂಡುಹಿಡಿಬೇಕು. ಅರ್ಥ ಆಯ್ತಲ್ವ? ಕ್ವಶನ್ ಅರ್ಥ ಆಯ್ತಲ್ವ? 2000 ರುಪೀಸ್ ಅವಳಿಗೆ ಬೇಕಿತ್ತು, ಬ್ಯಾಂಕಿಂದ ವಿಡ್ರಾ ಮಾಡಬೇಕಿತ್ತು. ಕ್ಯಾಶಿಯರ್ ಹತ್ರ ಅವಳು ಏನು ಹೇಳಿದ್ಲು, 50 ಮತ್ತು 100 ರುಪೀಸ್ ನೋಟ್ಸ್ ಕೊಡಿ, ಅಷ್ಟೇ ಕೊಡಿ ಸಾಕು ಅಂತ ಹೇಳಿದ್ಲು. 50ಸಲ್ಲಿ ಮತ್ತು 100ಸಲ್ಲಿ ಕೊಡಿ ಅಂತ ಹೇಳಿದ್ಲು. ಅದಕ್ಕೆ ಕ್ಯಾಶಿಯರ್ 25 ನೋಟ್ಸ್ ಕೊಟ್ಟರು. ಅದರಲ್ಲಿ ಎಷ್ಟು 50 ಎಷ್ಟು 100 ಅಂತ ಕಂಡುಹಿಡಿಬೇಕು. ಓಕೆನಾ? ಸೊ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಲೆಟ್ ದ ನಂಬರ್ ಆಫ್ rupees 50 ನೋಟ್ಸ್ ಬಿ ಎಕ್ಸ್. ಸೊ 50 ರುಪೀಸ್ ನೋಟ್ಸಿಗೆ ನಾವು ಎಕ್ಸ್ ಅಂತ ತೊಗೊಳ್ಳೋಣ. ಆ್ಯಂಡ್ ಲೆಟ್ ದ ನಂಬರ್ ಆಫ್ rupees 100 ನೋಟ್ಸ್ ಬಿ ವೈ. 100 ರುಪೀಸ್ ನೋಟ್ಸಿಗೆ ನಾವು ವೈ ಅಂತ ತೊಗೊಳ್ಳೋಣ. ಅರ್ಥ ಆಯ್ತಾ? ಈಗ ಸೊ ನೆಕ್ಸ್ಟ್ ಈಗ ಟೋಟಲ್ ನಂಬರ್ ಆಫ್ ನೋಟ್ಸ್. ಸೊ ಕ್ಯಾಶಿಯರ್ ಒಳಗೆ ಎಷ್ಟು ನೋಟ್ಸ್ ಕೊಟ್ಟಿದ್ದ? 25 ನೋಟ್ಸ್ ಕೊಟ್ಟಿದ್ದ. ಸೊ ಟೋಟಲ್ ನಂಬರ್ ಆಫ್ ನೋಟ್ಸ್ 25 ಇದೆ. ಟೋಟಲ್ ಅಮೌಂಟ್, ಅವಳು ಎಷ್ಟು ಅಮೌಂಟ್ ವಿಡ್ರಾ ಮಾಡಿದ್ಲು? rupees 2000. ಟೋಟಲ್ ಅಮೌಂಟ್ ವಿಡ್ರಾಡ್ ಇಸ್ 2000 ರುಪೀಸ್ ಅಲ್ವಾ? ಸೊ ಈಗ ದ ರಿಕ್ವೈರ್ಡ್ ಇಕ್ವೇಷನ್. ಈಗ ಇಕ್ವೇಷನ್ ಹೇಗೆ ಬರೆಯೋದು? ಈಗ ನಾವು ಫಸ್ಟಿಗೆ ಇದನ್ನು ಎಕ್ಸ್ ಪ್ಲಸ್ ವೈ, ಸಿಂಪಲ್ ಇಕ್ವೇಷನ್ ಫಸ್ಟಿಗೆ ಬರ್ಕೋತೀವಿ. ಎಕ್ಸ್ ಪ್ಲಸ್ ವೈ 50 + 100 ಸೇರಿದರೆ ಎಷ್ಟಾಗಬೇಕು? 50 ರುಪೀಸ್ ಮತ್ತು 100 ರುಪೀಸಿದು ನೋಟ್ ಸೇರಿದರೆ 25 ನೋಟ್ಸ್ ಸಿಗಬೇಕು ನಮಗೆ ಅಲ್ವಾ? ಸೊ ಅದರಿಂದ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 25 ಅಂತ ಬರೆದಿದ್ದೀನಿ ಇಲ್ಲಿ. ಫಸ್ಟ್ ಇಕ್ವೇಷನ್ ಏನಾಯಿತು? ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 25. ಎಕ್ಸ್ ಅಂದರೆ 50 ರುಪೀಸ್, ಆಮೇಲೆ ವೈ ಅಂದರೆ 100 ರುಪೀಸ್. ಸೊ 50 ರುಪೀಸ್ ಮತ್ತು 100 ರುಪೀಸ್ ನೋಟ್ಸ್ ಸೇರಿದರೆ ಒಟ್ಟು 25 ನೋಟ್ಸ್ ಆಗಬೇಕು. ಸೊ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 25. ಇದು ಫಸ್ಟ್ ಇಕ್ವೇಷನ್. ಸೆಕೆಂಡ್ ಇಕ್ವೇಷನ್ ನಮ್ಮದು 50s ನೋಟು, 50 ರುಪೀಸಿದ ನೋಟು ಎಕ್ಸ್. 50 ರುಪೀಸಿದು ಎಕ್ಸ್ ಆದರೆ 50x + 100y. 50x + 100y ಈಸ್ ಈಕ್ವಲ್ ಟು 2000. ಸೊ ಇದು ರುಪೀಸಲ್ಲಿ ಬರೆದಿದ್ದೀವಿ, ಇದು ನೋಟ್ಸಲ್ಲಿ ಬರೆದಿದ್ದೀವಿ. ಅರ್ಥ ಆಯ್ತಾ? ಸೊ ರುಪೀಸಲ್ಲಿ 50 ರುಪೀಸಿದು ಎಕ್ಸ್ ಇದ್ದರೆ 100 ರುಪೀಸಿದು ವೈ ನೋಟ್ಸ್ ಇದ್ದರೆ ಇದು ಒಟ್ಟು ಸೇರಿದರೆ 2000 ರುಪೀಸ್ ಆಗಬೇಕು. ಇದಿಲ್ಲಿ ಅರ್ಥ ಆಯ್ತಾ? ಫಸ್ಟ್ ಇಕ್ವೇಷನಲ್ಲಿ ಸೆಕೆಂಡ್ ಇಕ್ವೇಷನ್ ಬರೆದಿದ್ದು, ಇದು ನೋಟ್ಸಲ್ಲಿ ಎಷ್ಟು ನೋಟ್ಸ್ ಎಕ್ಸ್ ಪ್ಲಸ್ ವೈ ನೋಟ್ಸ್ ಸೇರಿದರೆ, ಇದು ರುಪೀಸಲ್ಲ, ಇದು ನೋಟ್ಸ್ ಸೇರಿದರೆ 25 ಆಗಬೇಕು. ಅರ್ಥ ಆಯ್ತಾ? 25 ನೋಟ್ಸ್ ಆಗಬೇಕು. ಇಲ್ಲಿ 50 ರುಪೀಸಿದು ನೋಟ್ಸ್, 50 ರುಪೀಸಿದು ಎಕ್ಸ್ ನೋಟ್ಸ್, 100 ರುಪೀಸಿದು ವೈ ನೋಟ್ಸ್ ಸೇರಿದರೆ 2000 ರುಪೀಸ್ ಆಗಬೇಕು. ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಯ್ತಲ್ವ? ಇದು ನೋಟ್ಸು, ಇದು ರುಪೀಸಲ್ಲಿ ಬರೆದಿತ್ತು. ಸೊ ರುಪೀಸಲ್ಲಿ ಬರೆಯುವಾಗ ಹೀಗೆ ಬರೀಬೇಕು. ಸೊ ಈಗ ಈ ಇಕ್ವೇಷನ್ ಸಿಕ್ಕಿದ ಮೇಲೆ ಈಗ ಇದನ್ನು ಏನು ಮಾಡ್ತೀವಿ? ಇದನ್ನು ಸಿಂಪ್ಲರ್ ಫಾರ್ಮಿಗೆ ತರ್ತೇವೆ. ಇದಕ್ಕೂ ಇಕ್ವೇಷನಿಗೆ ಗೊತ್ತಾಯ್ತಲ್ಲ, ಇದು ನೋಟ್ಸ್, ಇದು ರುಪೀಸ್. ಸೊ ಈಗ ಇಲ್ಲಿ 50x + 100y ಈಸ್ ಈಕ್ವಲ್ ಟು 2000 ಅಂತ ಬಂತು. ಸೊ ಇದನ್ನೀಗ ಸಿಂಪ್ಲರ್ ಫಾರ್ಮಿಗೆ ತರೋದು ಹೇಗೆ? ನಾನು ಹೇಳಿದ್ದೀನಿ, ಈಗ ಡಿವೈಡ್ ಆಗೋದಿದ್ರೆ ಡಿವೈಡ್ ಮಾಡಿ ಅಂತ ಹೇಳಿದ್ದೀನಿ. ಸೊ 50ಅಲ್ಲಿ ಇವೆಲ್ಲ ಡಿವೈಡ್ ಆಗುತ್ತೆ ಅಲ್ವಾ? ಸೊ ಡಿವೈಡ್ ಬೈ 50. ಓಕೆನಾ? ಸೊ ಡಿವೈಡ್ ಬೈ 50 ಅಂದಾಗ 50 1s 50, 50 2s 100, 50 40s 2000 ಅಲ್ವಾ? ಸೊ ಅದನ್ನು ಈಗ ಸಿಂಪ್ಲರ್ ಫಾರ್ಮಿಗೆ ತಂದಾಗ ಹೀಗಾಗುತ್ತೆ. ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 40. ಅರ್ಥ ಆಯ್ತಾ? ಇದು ಬಂದಿದ್ದು ಇಕ್ವೇಷನ್ 2 ಗೊತ್ತಾಯ್ತಲ್ಲ ಹೇಗೆ ಬಂತು ಅಂತ. ಸೊ ನಮ್ಮದು ಇಕ್ವೇಷನ್ 2 ಏನು? ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 40. ಇದನ್ನು ಸಿಂಪ್ಲರ್ ಫಾರ್ಮಿಗೆ ತಂದಿದ್ದೇವೆ.
50x plus 100y is equal to 2000 divided by 50 ಮಾಡಿದ್ದೇವೆ. ಹೋಲ್ ಇಕ್ವೇಷನನ್ನು ಡಿವೈಡ್ ಬೈ 50 ಮಾಡಿದ್ದೇವೆ. ಅರ್ಥ ಆಯ್ತಲ್ಲ? ಸೊ ಈಗ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಸಿಕ್ಕಿದೆ. ಸೊ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಎಲಿಮಿನೇಷನಿಗೆ ಈ ಥರ ಬರ್ಕೋಬೇಕು ಅಲ್ವಾ? ಸೊ ಈ ಥರ ಬರ್ಕೊಂಡು ಪ್ಲಸ್ ಆರ್ ಮೈನಸ್ ಮಾಡಬೇಕು. ಸೊ ಈಗ ಇಲ್ಲಿ ಇದು ಎರಡೂ ಪ್ಲಸ್ಸಲ್ಲಿದೆ, ಇಕ್ವೇಷನ್ ಎರಡೂ ಸಹ ಪ್ಲಸ್ಸಲ್ಲಿರೋದ್ರಿಂದ ನಾವೀಗ ಇಲ್ಲಿ ಇದು ಕ್ಯಾನ್ಸಲ್ ಮಾಡ್ಬೋದು, ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು ಅಲ್ವಾ? ಸೊ ಇದಕ್ಕೆ ಸೈನ್ ಚೇಂಜ್ ಮಾಡಿದರೆ ಆಯಿತು. ಸೊ ಸೈನ್ ಚೇಂಜ್ ಮಾಡುವಾಗ ನಾವು ಎಲ್ಲದಕ್ಕೂ ಸೈನ್ ಚೇಂಜ್ ಮಾಡಬೇಕು, ಒಂದಕ್ಕೆ ಸೈನ್ ಚೇಂಜ್ ಮಾಡೋದಲ್ಲ. ಸೊ ಇಲ್ಲೆಲ್ಲ ಪ್ಲಸ್ ಇದ್ದ ಕ್ಯಾನ್ಸಲ್ ಆಗೋಲ್ಲ, ಅದರಿಂದ ಸೈನ್ ಚೇಂಜ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಸೊ ಈಗ ಇಲ್ಲಿ ಸಿಂಬಲ್ ಚೇಂಜ್ ಮಾಡಿ, ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಓನ್ಲಿ ಡೌನ್ ಕೆಳಗಿರೋ ನಂಬರ್ ಇದಷ್ಟೇ ಸಿಂಬಲ್ ಚೇಂಜ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಕೆಳಗಡೆ ಯಾವ ನಂಬರ್ ಇದೆಯೋ ಅದರದ್ದು ಸಿಂಬಲ್ ಚೇಂಜ್ ಆಗುತ್ತೆ. ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇದು ಪ್ಲಸ್ ಏನು ಸಿಂಬಲ್ ಇಲ್ಲ ಅಂದರೆ ಅರ್ಥ ಏನು, ಪ್ಲಸ್ ಇದು ಸಹ ಮೈನಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಈಗ ನೀವು ಕ್ಯಾನ್ಸಲ್ ಮಾಡ್ಬೋದು. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಸೊ ಎಕ್ಸ್ ಮೈನಸ್ ಎಕ್ಸ್ ಇಸ್ 0. ಸೊ ಈಗ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಮಾಡಿ 2y ಮೈನಸ್ 1y ಇಸ್ ಈಕ್ವಲ್ ಟು ವೈ. ಸಿಂಬಲ್ ಇದೇ ಸಿಂಬಲ್ ಇದಕ್ಕೆ ಹೋಲ್ಸ್ಕೊಟ್ಟು. ಅರ್ಥ ಆಯ್ತಲ್ವ? ಇಲ್ಲಿ ಇದು ಪ್ಲಸ್ ಅಲ್ಲ ಮೈನಸ್. ಸೊ ಗ್ರೇಟರ್ ನಂಬರ್ ಸಿಂಬಲ್ ಇಸ್ ಮೈನಸ್ ವೈ. ಈಗ ಇಲ್ಲಿ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 40 ಮೈನಸ್ 25 ಇಸ್ 15 ಅಲ್ವಾ? 15 ಗ್ರೇಟರ್ ನಂಬರ್ ಸಿಂಬಲ್ ಏನಿದೆ ಮೈನಸ್ ಇದೆ ಇಲ್ಲಿ, ಸೊ ಮೈನಸ್ ಹಾಕಿ. ಅರ್ಥ ಆಯ್ತಲ್ವ ಇದಿಷ್ಟು? ಸೊ ಈಗ ಮೈನಸ್ ವೈ ಈಸ್ ಈಕ್ವಲ್ ಟು ಮೈನಸ್ 15 ಸಿಕ್ಕಿದೆ ನಮಗೆ. ಮೈನಸ್ ವೈ ಈಸ್ ಈಕ್ವಲ್ ಟು ಮೈನಸ್ 15 ಸಿಕ್ತು. ಸೊ ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ವೈ ಈಸ್ ಈಕ್ವಲ್ ಟು 15. ಸೊ ವೈ ವ್ಯಾಲ್ಯೂ ಸಿಕ್ಕಿದೆ ನಮಗೆ 15 ಅಂತ. ಅರ್ಥ ಆಯ್ತಲ್ವ? ಸೊ ಈಗ ವೈ ವ್ಯಾಲ್ಯೂ ಸಿಕ್ಕಿದ ಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಏನು, ಸಬ್ಸ್ಟಿಟ್ಯೂಟ್ ವೈ ಇನ್ ಇಕ್ವೇಷನ್ 1. ಇಕ್ವೇಷನ್ 1 ಸಿಂಪಲ್ ಇರೋದ್ರಿಂದ ನಾವು ಅದು ತೊಗೊಂಡಿದ್ದೀವಿ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 25 ಅಂತಿದೆ ಅಲ್ವಾ? ಸೊ ಇದಕ್ಕೀಗ ಎಕ್ಸ್ ಹಾಗೆ ಬರ್ಕೊಳ್ತೇವೆ, ವೈ ವ್ಯಾಲ್ಯೂ ಹಾಕ್ತೇವೆ. ವೈ ವ್ಯಾಲ್ಯೂ ಎಷ್ಟು 15 ಸಿಕ್ಕಿದೆ ನಮಗೆ, ಅದನ್ನು 15 ಹಾಕಿದ್ದೇವೆ. ಎಕ್ಸ್ ಪ್ಲಸ್ 15 ಈಸ್ ಈಕ್ವಲ್ ಟು 25. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 25 ಇಲ್ಲೇ ಇರುತ್ತೆ, ಈ ಪ್ಲಸ್ 15 ಇರೋದು ಈಚೆ ಬಂದರೆ ಏನಾಗುತ್ತೆ ಮೈನಸ್ 15 ಆಯಿತು. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 25 ಮೈನಸ್ 15 ಎಷ್ಟಾಯಿತು, 10 ಆಯಿತು ಅಲ್ವಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು 10 ಸಿಕ್ಕಿದೆ. ದೇರ್ಫೋರ್ ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಎರಡೂ ಸಿಕ್ಕಿದೆ. ಸೊ ಈಗ ನಮಗೆ ದೇರ್ಫೋರ್ ನಮ್ಮದು 50 ರುಪೀಸ್ ನೋಟ್ಸ್ ನಾವು ಅದಕ್ಕೆ ಎಕ್ಸ್ ಅಂತ ಹಾಕಿದ್ವಿ, ನೆನಪಿದೆ ಅಲ್ವಾ? 50 ರುಪೀಸ್ ನೋಟ್ಸ್ ಎಕ್ಸ್ ಆದರೆ 10 ನೋಟ್ಸ್ ಇದೆ. ಆಮೇಲೆ 100 ರುಪೀಸ್ ಇದೆ, ಎಷ್ಟು ನೋಟ್ಸ್ ಇದೆ, 15 ನೋಟ್ಸ್ ಇದೆ. ಅರ್ಥ ಆಯ್ತಾ? 100 ರುಪೀಸ್ ಇದೆ, ಎಷ್ಟು ನೋಟ್ಸ್ ಇದೆ, 15. 50 ರುಪೀಸ್ ಇದು 10 ನೋಟ್ಸ್ ಇದೆ. ಈಗ ನಿಮಗೆ ನಿಮ್ಮ ಆನ್ಸರ್ ಸರಿಯೋ ತಪ್ಪು ಅಂತ ನೋಡಬೇಕಾದ್ರೆ ನೀವೀಗ 50 ಇಂಟು 10 ಮಾಡಿ. 50 ಇಂಟು 10 ಎಷ್ಟು, 500 ಸಿಕ್ತು ನಿಮ್ಗೆ ಅಲ್ವಾ? ಆಮೇಲೆ 100 ಇಂಟು 15 ಸಾರಿ 100 ಇಂಟು 15 ಎಷ್ಟಾಯಿತು, 15,000 ಆಯಿತು ಅಲ್ವಾ? ಸೊ ಇದನ್ನು ಆ್ಯಡ್ ಮಾಡಿದರೆ ಎಷ್ಟಾಯಿತು, 2000. ಸೊ ಅವಳು 2000 ರುಪೀಸ್ ವಿತ್ಡ್ರಾ ಮಾಡಿದ್ಲು ಅಲ್ವಾ? ಸೊ ನಮಗೆ 2000 ಸಿಕ್ಕಿದೆ. ಅರ್ಥ ಆಯ್ತಲ್ವಾ? ಸೊ ನಿಮ್ಮ ಆನ್ಸರ್ ಸರಿಯೋ ಬಂದಿದ್ದು ಸರಿಯೋ ತಪ್ಪು ಸಹ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಕ್ಯಾಲ್ಕುಲೇಟ್ ಮಾಡಿದ್ದು ಗೊತ್ತಾಯ್ತಲ್ಲ, 50 ಇಂಟು 10 500, 100 ಇಂಟು 15 1500 ಆ್ಯಡ್ ಮಾಡಿದಾಗ ಇಷ್ಟು ನೋಟ್ಸ್ ಇದ್ದಾಗ ಇದು ಆ್ಯಡ್ ಮಾಡಿದಾಗ ಇಷ್ಟು ಸಿಗುತ್ತೆ, 2000 ನೋಟ್ 2000 ರುಪೀಸ್ ಅವಳು ವಿತ್ಡ್ರಾ ಮಾಡಿದ್ಲು. ಅರ್ಥ ಆಯ್ತಲ್ವ? ಥ್ಯಾಂಕ್ ಯು.